ಗಾಯ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಬ್ಸ್ಕ್ರೈಬರ್ಸ್ನ ಯಾವ ರೀತಿ ಇನ್ಕ್ರೀಸ್ ಮಾಡ್ಕೊಂಡು ಅಂತ ಹೇಳ್ತಾ ಇದ್ದೀನಿ. ಹೌದು ಗಾಯ್ಸ್, ತುಂಬ ಜನಕ್ಕೆ ಒಂದು ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಏನಂದರೆ ಎಷ್ಟೇ ವಿಡಿಯೋ ಮಾಡಿದ್ರು ಸಹ ಸಬ್ಸ್ಕ್ರೈಬರ್ಸು ಬರ್ತಾನೆ ಇರಲ್ಲ. ಸೊ ಅದಕ್ಕೋಸ್ಕರ ನೀವೆಲ್ಲ ತುಂಬ ಕಡೆ ರಿಸರ್ಚ್ ಮಾಡಿರ್ತೀರ, ಯಾವ ರೀತಿ ಸೆಟ್ಟಿಂಗ್ಸ್ ಮಾಡಬೇಕು, ಏನೆಲ್ಲ ಮಾಡಬೇಕು ಎಲ್ಲವನ್ನು ರಿಸರ್ಚ್ ಮಾಡಿರ್ತೀರ. ಬಟ್ ಸಬ್ಸ್ಕ್ರೈಬರ್ಸು ಬರ್ತಾ ಇರಲ್ಲ. ಸೊ ಇವತ್ತು ಕೆಲವೊಂದಿಷ್ಟು ಸಿಂಪಲ್ ಆಗಿರುವ ಕೆಲವೊಂದಿಷ್ಟು ಟ್ರಿಕ್ಸ್ಗಳನ್ನ ಹೇಳ್ತೀನಿ. ಆ ಒಂದು ಟ್ರಿಕ್ಸ್ಗಳನ್ನ ಯೂಸ್ ಮಾಡ್ಕೊಂಡು ನೀವು ಸಬ್ಸ್ಕ್ರೈಬರ್ಸ್ನ ಗ್ರೈನ್ ಮಾಡ್ಕೊಳ್ಬೋದು. ಓಕೆ ಗೈಸ್, ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೇಗಿತ್ತು ಅಂತೇಳಿ ಕೆಳಗಡೆ ಒಂದು ಕಾಮೆಂಟ್ ಮಾಡಿಬಿಡಿ. ಯಾಕಂದರೆ ನಾನು ಯೂಟ್ಯೂಬ್ ಬಗ್ಗೆ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಓಕೆನಾ, ಏನೇ ಡೌಟ್ ಇದ್ರೂ ಕೆಳಗಡೆ ಕೇಳಿ, ನಾನು ನನಗೆ ತಿಳಿದಷ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ತುಂಬ ಲೇಟ್ ಮಾಡೋದು ಬೇಡ, ಬನ್ನಿ ಇವಾಗ ಟಾಪಿಕ್ ಕಡೆ ಹೋಗೋಣ. ಸೊ ಗೈಸ್, ನೀವು ಮೊದಲಿಗೆ ನೀವೊಂದು ಯಾವ ಒಂದು ಕ್ಯಾಟಗರಿಯಲ್ಲಿ ವಿಡಿಯೋನ ಮಾಡ್ತಿರಲ್ಲ, ಸೊ ಆ ಒಂದು ಕ್ಯಾಟಗರಿನ ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಇವಾಗ ನೀವು ಒಂದು ಟೆಕ್ ಕ್ಯಾಟಗರಿಯಲ್ಲಿ ವಿಡಿಯೋ ಮಾಡ್ತೀರಾ, ಅಕಸ್ಮಾತ್ ಒಂದು ಗೇಮಿಂಗ್ ಕ್ಯಾಟಗರಿಯಲ್ಲಿ ವಿಡಿಯೋ ಮಾಡ್ತೀರಾ ಅಂದರೆ ನಿಮ್ಮೊಂದು ಸಬ್ಸ್ಕ್ರೈಬರ್ಸ್ಗೆ ಕನ್ಫ್ಯೂಸ್ ಆಗುತ್ತೆ. ಅಷ್ಟೇ ಅಲ್ಲ, ಯೂಟ್ಯೂಬ್ಗೆ ಸಹ ಕನ್ಫ್ಯೂಸ್ ಆಗುತ್ತೆ ಯಾವ ಒಂದು ಆಡಿಯನ್ಸ್ಗೆ ನಿಮ್ಮೊಂದು ವಿಡಿಯೋನ ರೀಚ್ ಮಾಡ್ಬೇಕಂತ. ಹೌದಲ್ಲ, ಮೊದಲಿಗೆ ನೀವು ಒಂದು ಯಾವ ಒಂದು ಟಾಪಿಕ್ ಮೇಲೆ ಸರಿಯಾಗಿ ವಿಡಿಯೋ ಮಾಡಬೇಕು, ನೀವು ಯಾವ ಒಂದು ಟಾಪಿಕಲ್ಲಿ ಇಂಟ್ರೆಸ್ಟ್ ಇದೆ ನಿಮಗೆ, ಆ ಒಂದು ಟಾಪಿಕ್ ಬಗ್ಗೆ ಫುಲ್ ರಿಸರ್ಚ್ ಮಾಡಿ ಅದರಲ್ಲೇ ವಿಡಿಯೋ ಮಾಡಿದರೆ ನೀವು ವಿತಿನ್ 1 ಮಂತ್ ಅಥವಾ 2 ಮಂತಲ್ಲಿ ನಿಮಗೆ ಸಬ್ಸ್ಕ್ರೈಬರ್ಸು ಇನ್ಕ್ರೀಸ್ ಆಗ್ತಾರೆ. ಸೊ ನಾನು ಯಾಕೆ ಇನ್ಕ್ರೀಸ್ ಆಗ್ತಾರೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ಗೇಮಿಂಗ್ ಆಡೋ ಸಬ್ಸ್ಕ್ರೈಬರ್ಸ್ ಏನಾದರೂ ನೀವು ಒಂದು ಗೇಮಿಂಗ್ ಬಗ್ಗೆ ವಿಡಿಯೋ ಮಾಡಿರ್ತೀರ, ಓಕೆನಾ, ಅದರಿಂದ ಸಬ್ಸ್ಕ್ರೈಬರ್ಸ್ ಬಂದಿರ್ತಾರೆ. ನೆಕ್ಸ್ಟ್ ನೀವು ಟೆಕ್ ಬಗ್ಗೆ ವಿಡಿಯೋ ಮಾಡಿದರೆ ಅವರಿಗೆ ನಿಮ್ಮ ಟೆಕ್ ಮೇಲೆ ಇಂಟ್ರೆಸ್ಟ್ ಇರಲ್ಲ. ಸೊ ಅವಾಗ ಏನಾಗುತ್ತೆ ಅಂದರೆ ವ್ಯೂಸ್ ಡೌನ್ ಆಗುತ್ತೆ ಮತ್ತು ಅವರು ಅನ್ಸಬ್ಸ್ಕ್ರೈಬ್ ಆಗುವ ಒಂದು ಚಾನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಒಂದು ರೈಟ್ ಆಗಿರುವ ನಿಮಗೆ ಇಂಟ್ರೆಸ್ಟ್ ಆಗಿರೋ ಒಂದು ಟಾಪಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಆ ಒಂದು ಟಾಪಿಕಲ್ಲಿ ಟ್ರೆಂಡಿಂಗ್ ಆಗಿರೋ ವಿಡಿಯೋಗಳನ್ನ ಜಾಸ್ತಿ ಮಾಡಿ. ಓಕೆನಾ, ಆ ಒಂದು ಟಾಪಿಕಲ್ಲಿ ಟ್ರೆಂಡಿಂಗ್ ಇರೋ ಒಂದು ವಿಡಿಯೋನ ಮಾಡಿದರೆ ನಿಮ್ಮ ಒಂದು ವಿಡಿಯೋ ಜಾಸ್ತಿ ವ್ಯೂಸ್ ಬರುತ್ತೆ. ಆ ಒಂದು ವ್ಯೂಸಿಂದನೂ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಓಕೆನಾ, ಜಾಸ್ತಿ ವ್ಯೂಸ್ ಬಂದ್ರೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಇಲ್ಲ ವ್ಯೂಸೇ ಬರಲಿಲ್ಲ ಅಂದರೆ ಸಬ್ಸ್ಕ್ರೈಬರ್ಸು ಬರಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಟ್ರೆಂಡಿಂಗ್ ಟಾಪಿಕ್ ಬಗ್ಗೆ ಸ್ವಲ್ಪ ವಿಡಿಯೋನ ಮಾಡಿ. ಮತ್ತು ನೀವೇನಾದರೂ ಈ ವಿಡಿಯೋ ಅಪ್ಲೋಡ್ ಮಾಡ್ತಿರ್ತಾರಲ್ಲ, ಸೊ ಅಪ್ಲೋಡ್ ಮಾಡುವಾಗ ಕೆಲವೊಂದಿಷ್ಟು ಕೀವರ್ಡ್ಸ್ ಆಗಲಿ, ಕೆಲವೊಂದಿಷ್ಟು ಹ್ಯಾಶ್ಟ್ಯಾಗ್ ಆಗಲಿ, ನೀವು ಯಾವ ಒಂದು ವಿಡಿಯೋನ ಮಾಡಿರ್ತೀರಲ್ಲ, ಸೊ ಆ ಒಂದು ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಟ್ರೆಂಡಿಂಗ್ ಕೀವರ್ಡ್ಸು, ಟ್ರೆಂಡಿಂಗ್ ಟಾಪಿಕ್ ಯಾರು ಮಾಡಿರ್ತಾರಲ್ಲ, ಸೊ ಅವರು ಏನು ಕೀವರ್ಡ್ಸನ್ನು ಹಾಕಿರ್ತಾರಲ್ಲ, ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ಅದನ್ನು ನಿಮ್ಮೊಂದು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಹ್ಯಾಶ್ಟ್ಯಾಗಲ್ಲಿ ಹಾಕಿದರೆ ನಿಮ್ಮೊಂದು ವಿಡಿಯೋ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಓಕೆನಾ, ಮತ್ತು ತಮ್ನೇಲ್ ಎಡಿಟ್ ಮಾಡುವಾಗ ಕ್ಲಿಕ್ ಬೇಟ್ ತಮ್ನೇಲ್ಗಳನ್ನು ಎಡಿಟ್ ಮಾಡಿ. ಯಾಕಂದರೆ ಸ್ವಲ್ಪ ತುಂಬ ಜನಕ್ಕೆ ನೀವು ಏನಾದರೂ ಅದನ್ನ ಹಾಕಿಬಿಟ್ರೆ ಸ್ವಲ್ಪ ಜನಕ್ಕೆ ಇಷ್ಟ ಆಗಲ್ಲ. ಸೊ ನಾರ್ಮಲ್ ಆಗಿರಲಿ, ಸಿಂಪಲ್ ಆಗಿರಲಿ, ನೀವೇನು ಎಕ್ಸ್ಪ್ಲೇನ್ ಮಾಡ್ಬೇಕಂತ ನೀವು ಒಂದು ವಿಡಿಯೋದಲ್ಲಿ ಏನು ಎಕ್ಸ್ಪ್ಲೇನ್ ಮಾಡ್ಬೇಕಂತ ಅಂದ್ಕೊಂಡ್ರಿ, ಏನು ಎಕ್ಸ್ಪ್ಲೇನ್ ಮಾಡಿರ್ತೀರಲ್ಲ, ಸೊ ಅದನ್ನೇ ಅಲ್ಲಿ ತಮ್ನೇಲಲ್ಲಿ ಸಿಂಪಲ್ಲಾಗಿ ಹೇಳಿಬಿಡಿ. ಓಕೆನಾ, ಅದನ್ನು ಹಾಕಿ ಇದನ್ನು ಹಾಕಿ ಸುಳ್ಳೊಂದು ಸೊಟ್ಟೊಂದು ಹಾಕಕ್ಕೆ ಹೋಗಬೇಡಿ. ಈ ರೀತಿ ಮಾಡಿದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ವ್ಯೂಸ್ ಬರಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ಸಬ್ಸ್ಕ್ರೈಬರ್ಸ್ ಬರಬೇಕಾದ್ರೆ ಸೊ ಸಿಂಪಲ್ಲಾಗಿ ನೀವೇನು ವಿಡಿಯೋದಲ್ಲಿ ಹೇಳ್ತಿರಲ್ಲ, ಸೊ ಅದನ್ನೇ ಇದು ತಮ್ನೇಲಲ್ಲಿ ಹಾಕಿ. ಓಕೆನಾ, ಈ ರೀತಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಜನಕ್ಕೆ ಜಾಸ್ತಿ ರೀಚ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು, ನೀವು ಏನು ಅಪ್ಲೋಡ್ ಮಾಡಿರ್ತಾರಲ್ಲ, ಸೊ ಆ ಒಂದು ವಿಡಿಯೋನ ಸ್ವಲ್ಪ ಜಾಸ್ತಿ ಅಂದರೆ HD ಕ್ವಾಲಿಟಿಯಲ್ಲಿ ಇರೋ ಥರ ಅಪ್ಲೋಡ್ ಮಾಡಿ. ಯಾಕಂದರೆ ವಿಡಿಯೋ ನೋಡೋರಿಗೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ HD ಕ್ವಾಲಿಟಿಯಲ್ಲಿ ಏನಾದರೂ ಇದ್ದರೆ. ಓಕೆನಾ, ಸೊ ಲೋ ಕ್ವಾಲಿಟಿ ಇದ್ದರೆ ಸೊ ಪರವಾಗಿಲ್ಲ, ನೀವು ಯಾವ ರೀತಿ ಮಾಡ್ತೀರ ಮಾಡಿ ಕರೆ, ಬಟ್ ಸ್ವಲ್ಪ ನೀವು ಟ್ರೈ ಮಾಡಿ HD ಆಗಿ ಅಪ್ಲೋಡ್ ಮಾಡೋದಕ್ಕೆ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆಡಿಯನ್ಸ್ಗೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ವಿಡಿಯೋ ನೋಡೋದಕ್ಕೆ. ಅದನ್ನು ಈ ವಿಡಿಯೋನ ಎಂಡ್ ಗಂಟೆ ನೋಡ್ತಾರೆ. 2 ಗಂಟೆ ನೋಡಿದರೆ ಅಲ್ಲಿ ಸಬ್ಸ್ಕ್ರೈಬ್ ಆಗ್ತಾರೆ ಮತ್ತು ನಿಮ್ಮೊಂದು ಚಾನಲ್ಗೆ ವಾಚ್ ಟೈಮ್ ಸಹ ಜಾಸ್ತಿ ಬರುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಮತ್ತು ಇನ್ನು ಮೇನ್ ಪಾಯಿಂಟ್ ಬಂದುಬಿಟ್ಟು, ನಿಮ್ಮೊಂದು ವಿಡಿಯೋ ಕೆಳಗಡೆ ಏನಾದರೂ ನಿಮ್ಮ ಒಂದು ಸಬ್ಸ್ಕ್ರೈಬರ್ಸು ಕಾಮೆಂಟ್ ಮಾಡಿರ್ತಾರಲ್ಲ, ಸೊ ಏನಾದರೂ ಅಂದರೆ ವಿಡಿಯೋ ಪರ್ಪಸ್ ನೀವು ಏನೋ ಒಂದು ಕನ್ಫ್ಯೂಸ್ ಇರುತ್ತೆ ಅವರಿಗೆ. ಓಕೆನಾ, ಅವ್ರು ಏನಾದರೂ ಕಾಮೆಂಟ್ ಮಾಡಿದರೆ ಇಮಿಡಿಯೇಟ್ಲಿ ನೀವು ಅದಕ್ಕೆ ರಿಪ್ಲೈ ಮಾಡಿ. ಯಾವ ರೀತಿ ರಿಪ್ಲೈ ಮಾಡ್ಬೇಕಂದ್ರೆ, ನೀವು ಏನು ರಿಪ್ಲೈ ಮಾಡಿರ್ತೀರಲ್ಲ ಮತ್ತೆ ವಾಪಸ್ ಅವರು ನಿಮಗೆ ರಿಪ್ಲೈ ಮಾಡಬೇಕು. ಆ ರೀತಿ ಒಂದು ರಿಪ್ಲೈನ ಕೊಡಿ. ಯಾಕಂದರೆ ರಿಪ್ಲೈನ ಕೊಟ್ಟರೆ ಅವ್ರ ಮಧ್ಯೆ ನಿಮ್ಮ ಮಧ್ಯೆ ಒಂದು ಕಾನ್ವರ್ಸೇಷನ್ ನಡೆಯುತ್ತೆ. ಅದರಲ್ಲಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂಥ ಚಾನ್ಸ್ ಹೈ ಇರುತ್ತೆ. ಅದಕ್ಕೋಸ್ಕರ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಯಾರೇ ಕಾಮೆಂಟ್ ಮಾಡಿದ್ರು ಅವರಿಗೆ ಇಮಿಡಿಯೇಟ್ಲಿ ನೀವು ನೋಡಿದ ತಕ್ಷಣವೇ ಅವರಿಗೆ ಕಾಮೆಂಟ್ಗೆ ರಿಪ್ಲೈ ಮಾಡಿ. ಓಕೆನಾ, ಮತ್ತು ಕಾಮೆಂಟಲ್ಲಿ ನೀವು ಒಂದು ಪಿನ್ ಮಾಡಿ, ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಒಂದು ಪಿನ್ ಮಾಡಿಬಿಟ್ರೆ ಸೊ ತುಂಬ ಜನಕ್ಕೆ ಅದು ಹೆಲ್ಪ್ ಆಗುತ್ತೆ. ಅಂದರೆ ಅದನ್ನು ನೋಡಿ ತುಂಬ ಜನನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವಂಥ ಚಾನ್ಸ್ ಇರುತ್ತೆ. ಈ ಎಲ್ಲ ಒಂದು ನಾರ್ಮಲ್ ಆಗಿರುವಂಥ ಟ್ರಿಕ್ಸ್ಗಳನ್ನ ಯೂಸ್ ಮಾಡಿದರೆ ನಿಮ್ಮ ಒಂದು ಚಾನಲಲ್ಲಿ 100 to 100% ಸಬ್ಸ್ಕ್ರೈಬರ್ಸ್ ಗೇನ್ ಆಗೇ ಆಗ್ತಾರೆ. ಅಕಸ್ಮಾತ್ ಆಗಿಲ್ಲ ಅಂದರೆ ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡುವಾಗ ಏನೋ ಒಂದು ರಾಂಗ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ರ ಅಂತ ಅರ್ಥ. ಓಕೆನಾ, ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. 100 to 100% ಯಾವ ರೀತಿ ಪರ್ಫೆಕ್ಟಾಗಿ
ವಿಡಿಯೋನ ಅಪ್ಲೋಡ್ ಮಾಡಬೇಕು, ಯಾವ ರೀತಿ ಕೀವರ್ಡ್ಸ್ಗಳನ್ನು ಹುಡುಕಬೇಕು, ಎಲ್ಲಿಂದ ಯಾವ ಒಂದು ಟಾಪಿಕ್ನ ಹುಡುಕಬೇಕು, ಟ್ರೆಂಡಿಂಗ್ ಟಾಪಿಕ್ಗಳನ್ನ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು, ಅದನ್ನು ಹೇಗೆ ಅಪ್ಲೋಡ್ ಮಾಡಬೇಕು, ಅಪ್ಲೋಡ್ ಮಾಡಿದಾದ್ಮೇಲೆ ಯಾವ ರೀತಿ ಥಂಬ್ನೇಲ್ಗಳನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು, ಪ್ರತಿಯೊಂದನ್ನು ಪಿನ್ ಟು ಪಿನ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ನೀವು ನನಗೆ ಕಾಮೆಂಟಲ್ಲಿ ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅದನ್ನು ಕೇಳಿ, ನಿಮಗೆ ಏನು ಪ್ರಾಬ್ಲಮ್ ಇದೆ ಅದನ್ನು ಕೇಳಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸಬ್ಸ್ಕ್ರೈಬರ್ಸ್ನ ಯಾವ ರೀತಿ ಗೇನ್ ಮಾಡ್ಕೊಳ್ಳೋದಂತ. ಓಕೆನಾ? ಸೊ ನೋಡ್ಬೋದು ನನ್ನ ಒಂದು ಚಾನಲಲ್ಲಿ ಈಗ 700 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ನಾನು ಯಾವಾಗಂದರೆ ಈಗ ಒಂದು 3 ರಿಂದ 4 ತಿಂಗಳಾಯ್ತು ವಿಡಿಯೋನ ಮಾಡಕತ್ತೆ. ಓಕೆನಾ? ಸೊ 700 ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಯಾವ ರೀತಿ ಅಂದರೆ ನಾನು ಸಹ ಕೆಲವೊಂದಿಷ್ಟು ಟ್ರೆಂಡಿಂಗ್ ಟಾಪಿಕ್ಗಳ ಬಗ್ಗೆ ವಿಡಿಯೋನ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ನನಗೆ ಸಹ ಸಬ್ಸ್ಕ್ರೈಬರ್ಸು ಬಂದಿದ್ದಾರೆ, ಹಾಗೆ ಇನ್ಕ್ರೀಸ್ ಆಗ್ತಾ ಇರ್ತಾರೆ. ಓಕೆನಾ? ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಇನ್ನೊಂದು ಸಾರಿ ಕೇಳ್ತಾ ಇದ್ದೀನಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.